ಇವತ್ತು ಗ್ಯಾರಂಟಿಗಳನ್ನು ಮಾಡಿದೀವಲ್ಲ, ಆ ಗ್ಯಾರಂಟಿಗಳನ್ನ ಈಯಾಳಿಸೋದು ಕೆಲವರು ಈಯಾಳಿಸ್ತಾರೆ. ಕ್ರಿಟಿಸಿಸಮ್, ಅವಹೇಳನ ಮಾಡೋದು, ಟೀಕೆ ಮಾಡೋದು. ಈಗ ಎಲ್ಲ ಹೆಣ್ಮಕ್ಳು, ಸಮಾಜದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ 150 ಜನ ಹೆಣ್ಮಕ್ಳು ಇದ್ದಾರೆ. ನಿಮ್ಮವರು ಇದ್ದಾರೆ, ನಿಮ್ಮ ಸಮಾಜದವರು ಇದ್ದಾರೆ. ಅವ್ರಿಗೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡಿ ಅಂತಂದ್ರೆ ಏನದು ತಪ್ಪದು? ತಪ್ಪೇನ್ರಿ? ಎಲ್ಲ ಹೆಣ್ಮಕ್ಳು ಇದ್ದೀರಲ್ಲ, ಏನ್ರಮ್ಮ ಎಲ್ಲ ಬಸ್ನಲ್ಲಿ ಹೆಂಗ್ ಬಂದಿದ್ದೀರಿ ನೀವು? ಏನಪ್ಪ ದಾರಿ ಬಿಡಲ್ವಾ? ದುಡ್ಡು ಕೊಡಿ ಅಂತಾರ. ಯಾರೇ ಅದು ಕೇಳೋರು ದುಡ್ಡು? ಇವತ್ತು ಸುಮಾರು 150 ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಜೂನ್ 11ರಿಂದ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. ಈಗ ಮನೆಯಲ್ಲಿ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಕೊಡ್ಬೇಕಲ್ಲ, ಬಸ್ ಚಾರ್ಜ್ ಕೊಡ್ಬೇಕಾದ್ರೆ ಮನೆಯವರೇ ಕೊಡ್ಬೇಕಲ್ಲ, ಯಜಮಾನರಾಗಿರೋರು ಕೊಡ್ಬೇಕಲ್ಲ, ಅಥವಾ ಯಜಮಾನಿ ಕೊಡ್ಬೇಕಲ್ಲ. ಈಗ ಏನ್ ಮಾಡಿದೀವಿ, ಎಲ್ಲರೂ ಫ್ರೀಯಾಗಿ ಹೋಗ್ರಿ ಅಂತ ಅಂದ್ಬಿಟ್ಟಿದೀವಿ. ಹಿಂದೆ ಮಾಡಿದ್ರೆ ಅವಲ್ಲರೂ ಮಾಡದೇ ಇದ್ದವರು ಈಗ ಟೀಕೆ ಮಾಡೋರು. ಯಾಕೆ ಮಾಡಿದ್ದಾರೆ? ಗ್ಯಾರಂಟಿಗಳು ಮಾಡಿಬಿಟ್ರೆ ಎಲ್ಲ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ. ಮಾಡೋದೇ ಬೇಡ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಆಮೇಲೆ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ನಾನು ಇವತ್ತು ಸ್ಪಷ್ಟಪಡಿಸ್ತೀನಿ, ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಆಮೇಲೆ ಏನ್ ಹೇಳೋದು, ಎಲ್ಲ ಇದಕ್ಕೆ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ಬಿಟ್ಟು ದುಡ್ಡೇ ಇಲ್ಲ ಸರ್ಕಾರದಲ್ಲಿ ಅಂತ. ದುಡ್ಡಿಲ್ಲದೆ ಬಂದಿದ್ದೀನ ಈಗ ನಾನು ಇಲ್ಲಿಗೆ. ಇವೆಲ್ಲ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಹುಷಾರಾಗಿರ್ಬೇಕು ನೀವೆಲ್ಲ. ಅದರಿಂದ ನಾವು ಮಾಡಿರ್ತಕ್ಕಂಥ ಗ್ಯಾರಂಟಿಗಳಿದಾವಲ್ಲ, ಇವೆಲ್ಲವೂ ಕೂಡ ಬಡವರಿಗೆ. ಆ ಜಾತಿ ಈ ಜಾತಿ ಅಂತಿಲ್ಲ, ಆ ಧರ್ಮ ಈ ಧರ್ಮ ಅಂತಿಲ್ಲ, ಆ ಭಾಷೆ ಈ ಭಾಷೆ ಅಂತಿಲ್ಲ. ಎಲ್ಲ ಬಡವರಿಗೆ ಸುಮಾರು 4.25 ಕೋಟಿ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ. ಅದರಲ್ಲಿ 4.25 ಕೋಟಿ ಜನರಿಗೆ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನಾವೆಲ್ಲ ಶ್ರೀರಾಮನ ಭಕ್ತರಲ್ವಾ? ಇವ್ರು ಯಾರೋ ಬಂದು ಹೇಳಿದ್ರು ಇಲ್ಲಿ, ಜೈ ಶ್ರೀರಾಮ್ ಅಂತ. ನಾವು ಶ್ರೀರಾಮನ ಭಕ್ತರಲ್ವಾ? ಶ್ರೀರಾಮನ ಭಕ್ತರಲ್ವಾ? ರಾಮಾಯಣ ಓದಿಲ್ವ ನಾವು? ಶ್ರೀರಾಮನ್ ಯಾಕೆ ನಾವು ಗೌರವಿಸ್ತೀವಿ ಅಂತಂದ್ರೆ, ಪಿತೃವಾಕ್ಯ ಪರಿಪಾಲನೆಯನ್ನ ಮಾಡಿದ್ರು. ಅವರು ರಾಜರಾಗಿದ್ದಾಗ ಅವರು ಇಡೀ ದೇಶವನ್ನ ರಾಮರಾಜ್ಯ ಮಾಡಿದ್ರು. ಅದಕ್ಕೋಸ್ಕರ ಗೌರವ, ಅದಕ್ಕೋಸ್ಕರ ನಾವು ಅವ್ರನ್ನ ಪೂಜಿಸ್ತೀವಿ ಅಲ್ವಾ? ಭಗೀರಥನ ಯಾಕೆ ಪೂಜಿಸ್ತೀವಿ? ಯಾಕಂತಂದ್ರೆ ಗಂಗೆ ತಗೊಬಂದ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ? ಸೊ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಸಮಯ ಇಲ್ಲದೆ ಇರೋದ್ರಿಂದ ಹೆಚ್ಚು ಸುಮ್ಮನಿರಪ್ಪ, ಸಮಯ ಅಲ್ಲಿ ಹೋಗ್ಬೇಕು, ಅಲ್ಲಿ ಮಾತಾಡಬೇಕು. ಸ್ವಾಮೀಜಿಯವರು ಹೇಳಿದ್ದಾರೆ ಜಮೀನು ಇದು ಮಾಡಬೇಕು ಅಂತ ಹೇಳಿದ್ದಾರೆ. ಸುಮ್ಮನೆ ಜಮೀನು ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಸಂಬಂಧಪಟ್ಟಂತ ಫೈಲ್ ತರಿಸಿ ನಾನು ಕ್ರಮ ತಗೊಳ್ತೀನಿ ಮಾನ್ಯ ಪೂಜ್ಯ ಸ್ವಾಮೀಜಿಯವರು. ಆಗ್ಬೋದೇನ್ರಿ? ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಅದಕ್ಕೆ ಇದೆಲ್ಲೋ ಒಂದ್ ಕಡೆ ಹೇಳಿದೆ, ಕೆಲವರಿಗೆ ಸಹಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ಕುರಿಕಾಯಿ ಅವ್ರ ಮಗ ಚೀಫ್ ಮಿನಿಸ್ಟರ್ ಆಗ್ಬಿಟ್ನಲ್ಲ ಅಂತೇಳಿ ಸಹಿಸ್ಕೊಳಕ್ಕಾಗಲ್ಲ. ಬಿ ಕೇರ್ಫುಲ್. ಕೂತ್ಕೊಳ್ಳಪ್ಪ, ಎಲ್ಲ ಮಾಡ್ಕೊಡ್ತೀನಿ, ಕೂತ್ಕೊಳ್ರಿ. ಏನೇ ಬಂದಿದೆ ಹೇಳಕ್ಕೆ, ಸ್ವಾಮೀಜಿ ಹೇಳಿದವ್ರೆ ಮಾಡ್ಕೊಳ್ಳೋಣ ಬಿಡಿ. ಕೂತ್ಕೋ ತಮ್ಮ, ನಾನು ನಿಮ್ ಜೊತೆ ಇರ್ತೇನೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನನ್ನ ಮೇಲೆ
ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದಲ್ಲಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.